ಅಂಗವಾಗಿ ಎಂದು ವಚನ ಗ್ರಂಥಗಳನ್ನು ವಚನ ಪುಸ್ತಕವನ್ನು ತಲೆಯ ಮೇಲೆ ಹೊತ್ತುಕೊಂಡು ಬಸವ ಪ್ರತಿಷ್ಠಾನ ಬಸವಗಿರಿಗೆ ನಾವೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಈ ವಚನ ವಿಜಯೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆಂದು ಈಗಾಗಲೇ ಅಕ್ಕನವರು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಒಂದು ನಿರ್ಣಯವನ್ನು ಮಾಡಿದಂಥ ಹಿನ್ನೆಲೆಯಾಗಿ ನೀವು ಎಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೇವೆ. ಹೀಗಾಗಿ ನೋಡಿ, ಶರಣರ ಕ್ರಾಂತಿ ಯಾವತ್ತೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಯ್ಯ ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ. ಶರಣರು ಓಡಾಡಿರುವಂಥ ಕ್ಷೇತ್ರ ಈ ಬೀದರ್ ಜಿಲ್ಲೆ. ಈ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಒಂದು ಬಸವ ತತ್ವದ ಬಸವ ಹಿನ್ನೆಲೆಯಾಗಿ ಬಸವಣ್ಣನವರ ವಚನ ಸಾಹಿತ್ಯದ ಒಂದು ಸಮ್ಮೇಳನ ಮೆರವಣಿಗೆ ನಡೀತಾ ಇದೆ ಅಂತಂದ್ರೆ ಇಡೀ ಕರ್ನಾಟಕದ ಜನ ಕಣ್ಣೆತ್ತಿ ನೋಡುವಂತ ಒಂದು ವಾತಾವರಣವನ್ನು ಬೀದರ್ ಜಿಲ್ಲೆಯ ಬಸವ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷದ ವಿಚಾರ. ಹೀಗಾಗಿ ಯಾವುದೇ ಒಂದು ತತ್ವದ ಹಿನ್ನೆಲೆಯಾಗಿ ಬಹುತೇಕ ಮಾನವ ಎಲ್ಲೇ ತನಕ ಇರ್ತಾನೋ ಅಲ್ಲೇ ತನಕನೂ ಒಂದು ತತ್ವ ಇರುತ್ತೆ ಅನ್ನೋದಾದ್ರೆ ಅದು ಬಸವ ತತ್ವ ಮಾತ್ರ ಅನ್ನೋದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ. ಹೀಗಾಗಿ ನಾವೆಲ್ಲ ಬಸವ ಭಕ್ತರು ಯಾವುದೇ ಭಿನ್ನಮತವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನುವ ರೀತಿಯಲ್ಲಿ ನಡೆದುಕೊಂಡಾಗ ಈ ಪಾದಯಾತ್ರೆಗೆ ಒಂದು ಸಾರ್ಥಕವಾಗಿರ್ತಕ್ಕಂಥ ಕ್ಷಣ ನಮ್ದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಡೆ ಕಾವ್ಯಾನಂದರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಬುದ್ಧ ಬಸವರು ಕೊನೆ ಬಿಟ್ಟಗಳಿಗೆ, ಏಸು ಸಿಲಿಬಿಗೇರಿದಗಳಿಗೆ, ಆರ್ಕಿಮಿಡಿಸ್ ನೀರಿನ ತೊಟ್ಟಿಯಲ್ಲಿ ನಿಂದಗಳಿಗೆ, ನ್ಯೂಟನ್ ಬೀಳುವ ಹಣ್ಣನ್ನ ಕಂಡಗಳಿಗೆ, ಆ ಅರಳಯ್ಯ ಮಧುವರಸರ ಮಕ್ಕಳು ಹಸಗೆ ನಿಂದಗಳಿಗೆ, ಗಾಂಧೀಜಿ ಕಾಂಗ್ರೆಸ್ಸಿನ ಕಣ್ಣ ದಾರತ್ತು ವಹಿಸಿದಗಳಿಗೆ, ನರೇಂದ್ರ ಪರಮಹಂಸರನ್ನ ಕಂಡಗಳಿಗೆ, 24ನೇ ವಚನ ವಿಜಯೋತ್ಸವ ನಡೆಯುತ್ತಿರಗಳಿಗೆ ಶತಮಾನಗಳಿಗೆ ಸಾಟಿ ಇಲ್ಲ ನೋಡುವಾನೋ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಎಷ್ಟೇ ಸಮಸ್ಯೆಗಳು ತೊಂದರೆಗಳು ಇದ್ರೂ ಕೂಡ ಇಂಥ ಒಂದು ವಚನ ವಿಜಯೋತ್ಸವವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಗೌರವದಿಂದ ಆಚರಿಸಬೇಕು. ಬಹುತೇಕ ಈ ಎಲ್ಲ ಹಿನ್ನೆಲೆಯಾಗಿ ನೋಡಿ ಬೆಂಗಳೂರಿನಿಂದ ಬಂದಿದ್ದಾರೆ. ಇದು ಒಂದು ಸಂತೋಷದ ಕ್ಷಣನೇ, ಇದು ಒಂದು ಸಂತೋಷ ಕ್ಷಣನೇ ಇದು. ಹಾಗಾಗಿ ನೀವೆಲ್ಲರೂ ಅವ್ರಿಗೆ ಜೋರ ಚಪ್ಪಲ ಹೊಡಿಬಹುದು. ಯಾಕೆ ಅಂತಂದ್ರೆ ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನುವಂಥ ಶಬ್ದ ಇದೆ. ನಾವು ಹೋಗ್ತಾ ಇರ್ತಕ್ಕಂಥ ಹುಮ್ಮಸ್ಸಿನಿಂದ ಇವೆಲ್ಲವೂ ಒಂದು ರೀತಿಯಲ್ಲಿ ನಮಗೆ ಶಕ್ತಿಯನ್ನು ಕೊಡುವಂತಹದ್ದು. ಹಾಗಾಗಿ ನಮ್ಮ ಎಲ್ಲ ಹಿರಿಯ ರಾಜಕಾರಣಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ ಸೋಮಶೇಖರ್ ಅವರಿರ್ಬೋದು, ಹುಲಿಕೋರಿನ ಸ್ವಾಮೀಜಿಯವರಿರ್ಬೋದು, ನಮ್ಮ ಸೂರ್ಯಕಾಂತ್ ಪಾಟೀಲ್ ಅವರಿರ್ಬೋದು, ನಮ್ಮ ಅಕ್ಕನವರ ಬಳಗ ಇಡೀ ರಾಜ್ಯದಾದ್ಯಂತ ಇದೆ. ಅದರಲ್ಲಿ ವಿಶೇಷವಾಗಿ ಬೀದರನ್ನ ತವರೂರು ಮಾಡಿಕೊಂಡು ತವರು ಮನೆ ಮಾಡಿಕೊಂಡು ಎಲ್ಲ ಬಸವ ಭಕ್ತರನ್ನ ತನ್ನತ್ತ ಸೆಳೆಯುವಂತ ಒಂದು ಚುಂಬಕ ಶಕ್ತಿ ನಮ್ಮ ಅಕ್ಕ ಗಂಗಾಂಬಿಕೆ ಅವರಿಗೆ ಇದೆ ಅನ್ನೋದನ್ನ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದು ಮಾತನಾಡುವಂತ ಸಮಯ ಅಲ್ಲ. ಆದ್ರೂ ಕೂಡ ಒಂದೆರಡು ಮಾತನಾಡಬೇಕು ಅನ್ನುವ ಹಿನ್ನೆಲೆಯಾಗಿ ಇಷ್ಟು ಮಾತುಗಳನ್ನು ಆಡಿದ್ದೇವೆ. ನಾವು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ನೀವು ಎಲ್ಲರೂ ಸೇರ್ಕೊಂಡು ಈ ವಚನ ವಿಜಯೋತ್ಸವನ ಚೆನ್ನಾಗಿ ಅದ್ದೂರಿಂದ ಆಚರಿಸಲಾಗ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.